ನಮಸ್ಕಾರ ಸರ್. ನಮಸ್ಕಾರ ಮೇಡಮ್. ಸರ್, ಪರಿಶ್ರಮ ಫೌಂಡೇಶನ್ ಇಂದ ನಡೆಸುವಂಥ ವಧುವರರ ಮುಖಾಮುಖಿ ಭೇಟಿ ಕಾರ್ಯಕ್ರಮಕ್ಕೆ ಇನ್ನು ಕೇವಲ 10 ದಿನ ಮಾತ್ರ ಬಾಕಿ ಇದೆ. ಅದೇ ಥರ ರಿಜಿಸ್ಟ್ರೇಷನ್ ಅಂತ ಮಾಡ್ಕೊಳ್ಳಿಕ್ಕೆ 5 ದಿನ ಬಾಕಿ ಇದೆ. ಸರ್, ಇವಾಗಲೇ ಎಷ್ಟು ಜನ ಹುಡುಗರು ಮತ್ತು ಹುಡುಗಿರು ನೋಂದಣಿಯನ್ನು ಮಾಡ್ಕೊಂಡಿದ್ದಾರೆ ಸರ್? ಅದೇ ಥರ ಈ ಒಂದು ಕಾರ್ಯಕ್ರಮಕ್ಕೆ ಪೂರ್ವ ತಯಾರಿ ಅಂತ ಯಾವ ರೀತಿ ನಡೆಸ್ತಾ ಇದ್ದೀರಾ ಅಂತ ತಿಳಿಸ್ಕೊಡ್ತೀರಾ? ಖಂಡಿತ ಹೇಳ್ತೀನಿ ಮೇಡಮ್. ಇದು ನೋಂದಣಿ ವಿಚಾರದಲ್ಲಿ ನಾವು ಮೊದಲೇ ಅಜೆಂಡಾ ಫಿಕ್ಸ್ ಮಾಡಿದ ಹಾಗೆ 100 ಜನ ಹುಡುಗಿಯರು ಹಾಗೆ 200 ಜನ ಹುಡುಗರು ಅಂತ ನಾವು ಹೇಳಿದ್ದೀವಿ. ಹುಡುಗರ ವಿಚಾರದ ನೋಂದಣಿ ತುಂಬ ಸಕ್ಸಸ್ ಆಗಿದೆ. ನಿನ್ನೆಗೆ 100 ಜನ ಮೇಲೆ ದಾಟಿ ಆಯಿತು. ಇವಾಗಲೂ ನೋಂದಣಿಗೆ ಹೆಸರು ಕೊಡ್ತಾ ಇದ್ದಾರೆ. ನಾವು ಇವಾಗ ಸ್ಟಾಪ್ ಮಾಡಿದ್ದೀವಿ. ಹಾಗೆ ಹುಡುಗಿಯರ ವಿಚಾರದಲ್ಲಿ 62 ಜನ ಹೆಸರು ಕೊಟ್ಟಿದ್ದಾರೆ. ಇನ್ನು 38 ಜನ ನಮಗೆ ಹುಡುಗಿಯರು ಹೆಸರು ಕೊಡಬೇಕು. ಸಮಾಜ ಬಾಂಧವರಲ್ಲಿ ಕೇಳ್ಕೊಳ್ಳೋದು ಇಷ್ಟೇ, ನಾನು ಹೆಣ್ಣೆತ್ತವರು ದಯವಿಟ್ಟು ಈ ಒಂದು ಕಾರ್ಯಕ್ರಮಕ್ಕೆ ತಮ್ಮ ಹೆಣ್ಮಕ್ಳ ಹೆಸರು ಕೊಡಬೇಕು ಅಂತ ನಾನು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ. ಇದೊಂದು ಸಮಾಜಮುಖಿ ಕಾರ್ಯಕ್ರಮ ಹಾಗೂ ನಮ್ಮ ಒಂದು ಜನಾಂಗದ ವಿಷಯನೂ ಇದೆ. ಸಮಯಕ್ಕೆ ಸರಿ ಮದುವೆ ಆಗಬೇಕು, ವಂಶವೃದ್ಧಿ ಆಗಬೇಕು. ಇದೆರಡು ಸರಿಯಾಗಿ ಆದರೆ ನಮ್ಮ ಜನಾಂಗ ಉಳಿಲಿಕ್ಕೆ ಸಾಧ್ಯ ಆಗ್ತದೆ. ಇಲ್ಲಾಂದರೆ ನಾವು ಅಂದ್ಕೊಂಡಂಗೆ ಆಗಲ್ಲ. ದಯವಿಟ್ಟು ಇದ್ರ ಬಗ್ಗೆ ಒಮ್ಮೆ ಯೋಚನೆ ಮಾಡಿ. ಹಾಗೆ ಕಾರ್ಯಕ್ರಮದ ಬಗ್ಗೆ ಹೇಗಂತ ಇದ್ರ ಬಗ್ಗೆ ತಯಾರಿ ನಾನು ಮೊದಲೇ ಹೇಳಿದ್ದೀನಿ. ಇನ್ನೊಂದು ವಿಚಾರ ಹೇಳಲಿಕ್ಕೆ ಬಾಕಿ ಇದೆ. ಈ ಕಾರ್ಯಕ್ರಮ ಯಾರೂ ಮುಜುಗರ ಪಟ್ಕೊಳ್ಳುವಂಥದ್ದು ಏನೂ ಇಲ್ಲ. ತುಂಬ ಗೌಪ್ಯವಾಗಿ ಮಾಡ್ತೀವಿ. ಇಲ್ಲಿ ಫೋಟೋಗ್ರಾಫಿ ಇರಲ್ಲ, ವಿಡಿಯೋಗ್ರಾಫಿ ಇರಲ್ಲ. ನೋಂದಣಿ ಯಾರಾಗಿದ್ದರೆ ಅವ್ರ ಫ್ಯಾಮಿಲಿ ಬಿಟ್ಟರೆ ಅನ್ಯತಾ ಬೇರೆ ಯಾರೂ ಇದ್ರ ಒಳಗೆ ಸೇರಿಸಲ್ಲ. ಈ ಒಂದು ಆವರಣದೊಳಗೆ ಒಳಗೆ ಸೇರಿಸಲ್ಲ. ತುಂಬ ಒಂದು ಕ್ರಮಬದ್ಧವಾಗಿ ಶಿಸ್ತಿಂದ ಮಾಡ್ತೀವಿ. ಇದರಲ್ಲಿ ಒಂದು ಪ್ರಚಾರ ಆಗತ್ತೆ ಅಂತ ಯಾರಾದರೂ ಹುಡುಗಿಯವರು ಅಂದ್ಕೊಂಡ್ರೆ ಇಲ್ಲಿ ಪ್ರಚಾರ ಅಂತ ಏನೂ ಮಾಡೋಲ್ಲ, ಯಾರ್ದು ಫೋಟೋ ತೆಗೆಯಲ್ಲ ನಾವು. ಹಾಗೆ ಇನ್ನೊಂದು ವಿಚಾರ ಏನು ಕೇಳಿದರೆ, ವಿಧಿಯ ಸಂಕಲ್ಪನೆ ಏನೋ ಗೊತ್ತಿಲ್ಲ. ಕೆಲವೊಂದು ಫ್ಯಾಮಿಲಿಯಲ್ಲಿ ಅನಾಹುತಗಳಾಗಿರುತ್ತೆ. ಮದುವೆ ಆದಮೇಲೆ ಒಂದು ಹುಡುಗ ಹುಡುಗಿನ ಕಳ್ಕೊಳ್ಳೋದಾಗಲಿ, ಹುಡುಗಿ ಹುಡುಗನ ಕಳ್ಕೊಳ್ಳೋದಾಗಲಿ, ಅಥವಾ ಡಿವೋರ್ಸ್ ಅಂತ ಆಗಿರ್ಬೋದು. ಈ ಥರ ಏನೊಂದು ಅನಾಹುತ, ಅಂದರೆ ಅನಾಹುತ ಅಂತಲ್ಲ, ಏನೋ ವಿಧಿಯ ಒಂದು ಸಂಕಲ್ಪ ಏನೊಂದು ಆಗಿರುತ್ತೆ. ಮತ್ತು ಇನ್ನೊಮ್ಮೆ ಮದುವೆ ಆಗಲಿಕ್ಕೆ ಅಂದರೆ ಇನ್ನೊಂದು ಸಂಬಂಧಕ್ಕಾಗಿ ನಮ್ಮ ಈ ಒಂದು ಪರಿಶ್ರಮ ಫೌಂಡೇಶನ್ ಹೆಸರು ಕೊಡ್ಬೋದು. ಆವತ್ತೇ ಅವರಿಗೂ ನಾವು ಮುಖಾಮುಖಿ ಕಾರ್ಯಕ್ರಮ ಮಾಡ್ತೀವಿ. ದಯವಿಟ್ಟು ಇವರು ಹುಡುಗಿಯರು 20 ಜನ ಹೆಸರು ಕೊಟ್ಟಿದ್ದಾರೆ, ಹುಡುಗರು 15 ಹೆಸರು ಕೊಟ್ಟಿದ್ದಾರೆ. ಇನ್ನೂ ಹೆಸರು ಕೊಡಲಿಕ್ಕೆ ಅವಕಾಶ ಇದೆ. ಇದೊಂದು ಯೋಚನೆ ಮಾಡಿ. ಹಾಗೆ ಇನ್ನೊಂದು ವಿಚಾರ ಕೇಳಿದ್ರೆ, ಇದಕ್ಕೆ ಸಂಬಂಧಪಟ್ಟಂಗೆ ಒಂದು ರಸೀದಿ, ಅಂದರೆ ನಾವು 1555 ರೂಪಾಯಿ ಎಂಟ್ರಿ ಫೀಸ್ ತೊಗೊಂಡಿದ್ದೀವಿ. ಈ ಒಂದು ಎಂಟ್ರಿ ಫೀಸಿಗೆ ಸಂಸ್ಥೆ ಕಡೆಯಿಂದ ರಸೀದಿ ಕೊಡ್ತೀವಿ. ಆ ರಸೀದಿ ತೋರಿಸಿದವ್ರಿಗೆ ಮಾತ್ರ ನಾವು ಒಳಬಿಡ್ತಾ ಇದ್ದೀವಿ. ಆದಷ್ಟು ಬೇಗ ನಮ್ಮ ಒಂದು ಕಾರ್ಯಕ್ರಮ ರೀತಿ ಇನ್ನೊಮ್ಮೆ ಹೇಳ್ತೀನಿ. ಹೆಸರು ಕೊಟ್ಟವರದ್ದು ಎಲ್ಲರದ್ದು 31ನೇ ತಾರೀಕು ಎಂಡ್ ಮಾಡ್ತೀವಿ. 1ನೇ ತಾರೀಕು ಅವರವರೇ ಆಯ್ಕೆ ಮಾಡ್ಕೋಬೇಕು. ಹುಡುಗ ಅವರು ಎಷ್ಟು ಜನ ಹುಡುಗಿಯರ ಜೊತೆ ಮಾತುಕತೆ ಮಾಡಬೇಕು, ಹಾಗೆ ಹುಡುಗಿಯರು ಎಷ್ಟು ಜನ ಹುಡುಗರ ಜೊತೆ ಮಾತುಕತೆ ಮಾಡಬೇಕು ಅನ್ನೋದು 1ನೇ ತಾರೀಕು ನಮಗೆ ನೀವು ವಾಟ್ಸಪ್ಪಲ್ಲಿ ಕಳಿಸ್ಕೊಡ್ಬೇಕು. ಯಾರ ಜೊತೆಗೆ ನಾವು ಪಕ್ಕ ಪ್ಲ್ಯಾನ್ ಮಾಡಿ ಅವ್ರವ್ರ ಜೊತೆಗೆ ಮೀಟಿಂಗು ಒಂದು ಕ್ರಮವಾಗಿ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಹಾಗೆ ಜೊತೆಯಲ್ಲಿ ತಮ್ಮ ಒಂದು ಪಾಸ್ಪೋರ್ಟ್ ಸೈಜಿನ ಫೋಟೋ ನನಗೆ ಕಳಿಸ್ಕೊಡ್ಬೇಕು ನಮ್ಮ ರಿಜಿಸ್ಟ್ರೇಷನ್ ಪರ್ಪಸ್ಸಿಗೆ. ದಯವಿಟ್ಟು ಎಲ್ಲರೂ ಈ ಒಂದು ಕಾರ್ಯಕ್ರಮಕ್ಕೆ, ಅದರಲ್ಲೂ ಹೆಚ್ಚಿನಾಗಿ ಕೇಳ್ಕೊಳ್ಳೋದು ಹುಡುಗಿಯರಿಗೆ, ಈ ಒಂದು ಕಾರ್ಯ ಹೆಸರು ಕೊಡಿ. ಸಮಾಜ ಜನಾಂಗ ಉಳಿಲಿಕ್ಕೆ ಹೆಣ್ಮಕ್ಳೇ ಇದಕ್ಕೆ ಕಾರಣ ಆಗ್ತಾರೆ. ನೀವೇ ಇದಕ್ಕೆ ಜನಾಂಗ ಉಳಿವಿಗಾಗಿ ನೀವು ಮುಂದೆ ಬರಬೇಕು ಅಂತ ಕೇಳ್ತಾ ನನ್ನ 2 ಮಾತು ಮುಗಿಸಿದ್ವಿ. ಜೈ ಹಿಂದ್, ಜೈ ವಿಶ್ವಕರ್ಮ. ನಮಸ್ಕಾರ.